ವರ್ಷದ ಹುಡುಗಿ ಜಾತ್ರೆಗೆ ಹೊಂಟಿರ್ತಾವ. ನೀವು ಜಾತ್ರೆಗೆ ಹೋಗ್ತಿರಿಲ್ಲ? ಹಾಂ, ಅದೇ ರೀತಿ 6 ವರ್ಷದ ಒಬ್ಬ ಹುಡುಗಿ ಜಾತ್ರೆಗೆ, ಸಣ್ಣ ಹುಡುಗಿ, 6 ವರ್ಷದ ಹುಡುಗಿ ಅಂದ್ರೆ ಸಣ್ಣ ಹುಡುಗಿ, ಬಲೂನ್ ತೊಗೊಂಬರಕ್ಕೆ ಹೋಗ್ತಿರ್ತಾವ. ಆ ಬಲೂನ್ ತಗೊಳ್ಳುವಾಗ ಏನಾಗುತ್ತಂದ್ರೆ ಆ ಬಲೂನ್ ಮಾರೋಂಗೆ ಕೇಳ್ತಾವಂತ, ಆ ಕೆಂಪು ಬಲೂನ್ ಕೊಡ್ರಿ ಅಂತ ಕೊಡ್ತಾನ. ಆ ಬಲೂನ್ ಮಾರ ಎಷ್ಟು, ಈ ಕೆಂಪು ಬಲೂನ್ ಎಷ್ಟು ಮೇಲೆ ಹೋಗುತ್ತಾ ಅಂತ ಕೇಳ. ಇದು ಹೋಗುತ್ತೆ ಎಷ್ಟು, ಒಂದು ಮಟ್ಟಕ್ಕೆ ಮೇಲೆ ಹೋಗುತ್ತೆ. ನೀಲಿ ಬಲೂನ್ ಕೊಡ್ರಿ ಅಂತ, ನೀಲಿ ಬಲೂನ್ ಎಷ್ಟು ಮೇಲಕ್ಕೆ ಹೋಗುತ್ತಾ ಅಂತ. ಹಸಿರು ಬಲೂನ್ ಕೊಡ್ರಿ ಅಂತ, ಎಷ್ಟು ಮೇಲಕ್ಕೆ ಹೋಗುತ್ತೆ. ಈಗ ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ ಆ ಹುಡುಗಿ ಒಂದು ಮಾತು ಹೇಳ್ತಾನ ಆ ಬಲೂನ್ ಮಾರೋ ವ್ಯಕ್ತಿ, ಬಲೂನ್ ಎಷ್ಟು ಮೇಲೆ ಹೋಗುತ್ತೆ ಅನ್ನೋದು ಆ ಬಣ್ಣದ ಮೇಲೆ ನಿರ್ಧಾರ ಆಗಿರಂಗಿಲ್ಲ. ಅದು ಯಾವುದರ ಮೇಲೆ ನಿರ್ಧಾರ ಆಗಿರ್ತೈತಂದ್ರ ಅದರಲ್ಲಿ ತುಂಬಿರುವ ಗಾಳಿಯ ಮೇಲೆ ನಿರ್ಧಾರವಾಗಿರ್ತೈತೆ ಹೊರತು ಅದರ ಬಣ್ಣದ ಮೇಲೆ ನಿರ್ಧಾರವಾಗಿರುವುದಿಲ್ಲ ಅಂತ ವ್ಯಕ್ತಿ ಹೇಳಿರ್ತಾನಲ್ಲ. ಆ ವ್ಯಕ್ತಿ ಹೇಳಿದ ಮಾತು ನಿಮಗೂ ಅನ್ವಯಿಸುತ್ತ. ಯಾಕಂದ್ರ ನಿಮ್ಮಲ್ಲಿ ಹಲವಾರು ಪ್ರತಿಭೆಗಳದಾವು. ನೀವು ಓದಿನಲ್ಲಿ ಹಿಂದಿರ್ಬೋದು ಕರೆ, ಆದ್ರೆ ಸ್ಪರ್ಧೆಯಲ್ಲಿ, ಕ್ರೀಡಾ ಸ್ಪರ್ಧೆಯಲ್ಲಿ ಎಷ್ಟೋ ಮುಂದಿದ್ದೀರಿ. ಕೆಲವೊಬ್ರು ಓದಿನಲ್ಲಿ ಮುಂದಿದೆ, ತಮ್ಮದಾದ ಕ್ಷಮತೆಗಳು, ಕೌಶಲ್ಯಗಳು ಇರ್ತಾವೆ. ಅದನ್ನು ಮೆಟ್ಟಿ ನಿಂದಿರ್ಬೇಕಾಗತ್ತೆ. ಅದಕ್ಕಾಗಿ ಅವರ ಬಣ್ಣ ಅಥವಾ ಅವರ ಒಂದು ಆಸಕ್ತಿಗಳು ವೈಯಕ್ತಿಕವಾಗಿರ್ತಾವು. ಅದನ್ನು ನಾವು ಹಿಂಜರಿಸಬಾರ್ದು. ಅವ್ರನ್ನ ನೀವು ಮಾಡಾಕತ್ತಿಲ್ಲ, ಅದು ಪ್ರೋತ್ಸಾಹಿಸ್ಬೇಕು ಹೊರತು ಅದು ಹಿಂಜರಿಸಬಾರ್ದು. ಆ ಕೆಲಸ ನಾವು ಮಾಡಿವಂತ ನನಗೆ ಒಂದು ತೃಪ್ತಿ ಐತಿ.